ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕ್ಯಾಬೇಜ್ ರೋಲ್ ಪಕೋಡ. ಚಳಿಗಾಲದ ಟೈಮಲ್ಲಿ ಸಾಯಂಕಾಲ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಇದು ಸಾಯಂಕಾಲದ ಸ್ನ್ಯಾಕ್ಸ್ಗೆ, ಇದು ಚಹಾ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಕ್ಯಾಬೇಜನ್ನ ನಾನು ಸುಲಿದು ಇಟ್ಕೊಂಡಿದ್ದೀನಿ, ದಳಗಳನ್ನು. ಇದನ್ನು ನೀರಿನಲ್ಲಿ ನಾನು 5 ನಿಮಿಷ 10 ನಿಮಿಷ ಕುದಿಸ್ಕೋತೀನಿ. ಇವು ಎಲೆಗಳಿದಾವಲ್ಲ, ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ದಪ್ಪವಾದ ಏನಾರ ತಗೊಟ್ಟೆ ಇದ್ದರೆ ಅದನ್ನು ತೆಗೆದು ಹಾಕಿಬಿಡಿ. ಇರದೇ ಇದ್ದಾಗ ಹಾಗೆ ಕುದಿಸ್ಕೋಬಹುದು. ಪೂರ್ತಿ ಮೆತ್ತಗಾಗಬೇಕು. ಇದ್ರ ಜೊತೆಗೆ ಸ್ಟಫಿಂಗ್ ಮಾಡ್ಕೊಳ್ಳೋಕೆ ಆಲೂಗಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೀನಿ. ಈಗ ಸಮೋಸದಲ್ಲಿ ಮಾಡಿ ಸ್ಟಫಿಂಗ್ ಮಾಡಿ ಕರಿತಾರಲ್ಲ, ಅದೇ ಥರ ಇದಕ್ಕೂ ಕೂಡ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊತೀನಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಸಾಸಿವೆ, ಜೀರಿಗೆ ಮತ್ತು ಹಸಿ ಬಟಾಣಿ, ಅರಿಶಿನ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು, ಇದನ್ನೆಲ್ಲ ಹಾಕಿ ಇದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಚಿಟಿಕೆ ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನಾವು ಕುದಿಸಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕಿ, ಗಂಟು ಉಳಿಬಾರ್ದು. ಅದಾದಮೇಲೆ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ. ನಾವು ಬಜ್ಜಿ ಮತ್ತು ಪಕೋಡಕ್ಕೆ ರೆಡಿ ಮಾಡ್ಕೋತೀವಲ್ಲ ಹಿಟ್ಟು, ಅದೇ ಥರನ 1 ಕಪ್ನಷ್ಟು ಕಡಲೆ ಹಿಟ್ಟು, ಇದಕ್ಕೆ ಉಪ್ಪು, ಸ್ವಲ್ಪ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಹಾಕಿ ಇದನ್ನು ಗಂಟಾಗದೆ ಚೆನ್ನಾಗಿ ಕಲಿಸಿ ಇಟ್ಕೊಳ್ಬೇಕು. 10 ನಿಮಿಷ ಇದು ಹಿಟ್ಟು ನೆನೆಯಬೇಕು. ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಕ್ಯಾಬೇಜ್ ಎಲೆಗಳಿಗೆ ಇದನ್ನು ಆಲೂಗಡ್ಡೆನ ಸ್ಟಫಿಂಗ್ ಮಾಡಿ ಈ ಥರ ಸುತ್ತಿ ಗಟ್ಟಿಯಾಗಿ ಸುತ್ತಬೇಕು. ಈಗ ಲಾಸ್ಟ್ ತುದಿಗಳಿಗೆ ಸ್ವಲ್ಪ ನಾವು ಕಡಲೆ ಹಿಟ್ಟು ಕಲಿಸಿದ್ದೀವಲ್ಲ, ಅದನ್ನು ಸ್ವಲ್ಪ ಹಚ್ಚಿ ಸ್ವಲ್ಪ ಡೈಟಾಗಿ ಕ್ಲೋಸ್ ಮಾಡಿರಿ ಇದನ್ನು. ಈಗ ನಾನು ಒಂದು 6 ಕ್ಯಾಬೇಜ್ ಎಲೆಗಳನ್ನು ತೊಗೊಂಡು ಈ ಥರ ಸ್ಟಫಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಪಕ್ಕಕ್ಕೆ ಎಣ್ಣೆ ಕಾಯಲು ಇಟ್ಟಿದ್ದೆ. ಎಣ್ಣೆನ ಇವು ಕ್ಯಾಬೇಜನ್ನು ಹಾಕಿರ್ತೀವಲ್ಲ, ಅದು ಮುನ್ಗೋ ಅಷ್ಟು ಎಣ್ಣೆ ಹಾಕಿದರೆ ಸಾಕು. ಕಲಿಸಿಟ್ಕೊಂಡಿರುವ ಕಡಲೆ ಹಿಟ್ಟಿನಲ್ಲಿ ನಾವು ಸ್ಟಫಿಂಗ್ ಮಾಡ್ಕೊಂಡಿರುವಂಥ ಕ್ಯಾಬೇಜ್ ಎಲೆಗಳನ್ನು ಈ ಥರ ಎದ್ದು ಚೆನ್ನಾಗಿ ಪೂರ್ತಿಯಾಗಿ ಎದ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಕಾದ ಎಣ್ಣೆಗೆ ಕರೆದುಕೊಳ್ಳೋದು. ಗ್ಯಾಸ್ ಸ್ಟವ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ರಿ. ನೋಡಿದ್ರಲ್ಲ ರೆಸಿಪಿ, ಇದನ್ನು ಸಾಯಂಕಾಲ ಚಹಾ ಜೊತೆಗೆ ತಿನ್ನೋಕೆ ಮಜಾ ಇರುತ್ತೆ. ಹಂಗೆ ಮಕ್ಕಳಿಗೆ ಕೂಡ ಕಚ್ಚಪ್ಪು ಟೊಮೆಟೊ ಸಾಸ್ ಜೊತೆ ಹಚ್ಕೊಂಡು ತಿನ್ನೋಕ್ಕೆ ಚಲೋ ಇರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಈಗಲೇ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.